ಗ್ರೀನ್ ಹೈಡ್ರೋಜನ್ ಮಿಷನನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ಶುರು ಮಾಡಿದ್ದೇವೆ. ಈ ಗ್ರೀನ್ ಹೈಡ್ರೋಜನ್ನು 2030ರವರೆಗೆ 5 ಮಿಲಿಯನ್ ಮೆಟ್ರಿಕ್ ಟನ್ನನ್ನು ಉತ್ಪಾದನೆ ಮಾಡಿ ಒಂದು ಗ್ರೀನ್ ಹೈಡ್ರೋಜನ್ ಹಬ್ಬು ಭಾರತ ಆಗಬೇಕು. ಗ್ರೀನ್ ಹೈಡ್ರೋಜನ್ನು ಮತ್ತು ಅದರ ಡೆರಿವೇಟಿವ್ಸ್ ಅಮೋನಿಯಾ ಇತ್ಯಾದಿ ಅದರಿಂದ ಈ ಗ್ರೀನ್ ಹೈಡ್ರೋಜನ್ನ ಮುಖಾಂತರ ಒಟ್ಟಾರೆ ಗ್ರೀನ್ ಎನರ್ಜಿ ಏನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ, ಆ ಗ್ರೀನ್ ಎನರ್ಜಿ ಪ್ಲಸ್ ಗ್ರೀನ್ ಹೈಡ್ರೋಜನ್ ಮೂಲಕ ಒಂದು ಸುಸ್ಥಿರವಾದಂಥ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಒಟ್ಟಾರೆ ಈ ಒಂದು ಭೂಮಂಡಲದ ಸುರಕ್ಷತೆಗಾಗಿ ಈ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯ ಇದೆ. ಹಾಗಾಗಿ ಭಾರತ ಇದರಲ್ಲಿ ಒಂದು ಜಾಗತಿಕ ನಾಯಕ ಆಗಿ ಹೊರಹೊಮ್ಮುತ್ತಾ ಇದೆ. ಇಲ್ಲಿಯವರೆಗೆ ಜಗತ್ತಿನಲ್ಲಿ ಯಾವುದೇ ಹೊಸ ಆವಿಷ್ಕಾರಗಳಾದರೂ ಸಹಿತ ಅದು ಜಗತ್ತಿನ ಬೇರೆ ದೇಶದಲ್ಲಿ ಆದ ನಂತರ ನಾವು ಅವ್ರನ್ನ ಕಾಡಿಬೇಡಿ ಟೆಕ್ನಾಲಜಿಯನ್ನು ತಂದು ಭಾರತದಲ್ಲಿ ಶುರು ಮಾಡ್ತಾ ಇದ್ವಿ. ಆದರೆ ಯಾವ ದಿವಸ ಅತ್ಯಂತ ಮುಂದುವರೆದ ದೇಶಗಳು ಗ್ರೀನ್ ಹೈಡ್ರೋಜನ್ನ ಬಗ್ಗೆ ಇನ್ನೋವೇಷನ್ ಆಗಲಿ, ಡಿಸ್ಕವರಿ ಆಗಲಿ, R&D ಶುರು ಮಾಡಿದ್ವು, ಅವತ್ತೇ ನಾವು ಶುರು ಮಾಡಿ ಈಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಹಂತಕ್ಕೆ ಭಾರತ ಬಂದಿದೆ. ಹೀಗಾಗಿ ಜಗತ್ತು ಭಾರತದ ಈ ಶಕ್ತಿಯನ್ನು ಗುರುತಿಸ್ತಾ ಇದೆ. ಸರ್, ಈಗ ಎರಡನೇ ಪಾದಯಾತ್ರೆ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಗ್ತಾ ಇದೆ. ಕೆಲವು ನಾಯಕರನ್ನ 9ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋಂಥದ್ದು. ಯತ್ನಾಳ್ ಇರ್ಬೋದು, ಅಶ್ವತ್ಥ ನಾರಾಯಣ ಇರ್ಬೋದು, ಅವರು ಬಂದಿದ್ದಾರೆ ಅನ್ನೋಂಥದ್ದು. ನೋಡ್ರಿ, ಮೊದಲನೇ ಪಾದಯಾತ್ರೆ ಎರಡನೇ ಪಾದಯಾತ್ರೆ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಗೃಹ ಮಂತ್ರಿಗಳು ಇತ್ಯಾದಿ ಎಲ್ಲರ ಜೊತೆಗೆ ಮಾತನಾಡಿ ಮುಂದಿನ ಪಾರ್ಟಿ ಮುಂದಿನ ಹೋರಾಟವನ್ನು ಏನು ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತದೆ. ಹಾಗಾಗಿ ಎಲ್ಲರೂ ಕೂಡ ಮಾತುಕತೆಯನ್ನು ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಯಾಕಂದರೆ ಎರಡನೇ ಪಾದಯಾತ್ರೆ ವಿರೋಧ ಭಾಸ ಇರುವಂಥದ್ದು. ಪಕ್ಷದೊಳಗೆ ಇನ್ನೊಂದು ಮಾಡಬೇಕಾ, ಏನು ಕತೆ? ಪಕ್ಷದೊಳಗೆ ಇನ್ನೊಂದಲ್ಲೇ ಇಲ್ಲ. ಈಗ ಇನ್ನೊಂದು ಪಾದಯಾತ್ರೆ ಮಾಡಬೇಕನ್ನುವಂಥ ಅಭಿಪ್ರಾಯ ಇರೋರು ಹೇಳಿದ್ದಾರೆ. ಪಕ್ಷದ ವೇದಿಕೆಯಲ್ಲೇ ಮಾಡ್ತೀವಿ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಕೇಳೇ ಮಾಡ್ತೀವಿ. ಇಲ್ಲ, ಈಗ ಅವರು ಈಗಾಗಲೇ 2-3 ಪಿಟಿಷನ್ ರಾಜ್ಯಪಾಲರ ಕಡೆ ಬೇರೆ ಬೇರೆದವರು ದೂರನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅದನ್ನು ಪರಿಶೀಲನೆ ಮಾಡ್ತಾರೆ. ಇಷ್ಟು ಬೇಗ ಅದಕ್ಕೆ ರಿಯಾಕ್ಷನ್ ಕೊಡೋದು ಅದು ಟೂ ಅರ್ಲಿ ಅಂತ ನಾನು ಭಾವಿಸ್ತೇನೆ. ಬಿಜೆಪಿ ಅವರ ಸಂಧಿ ಶುರುವಾಗಿದೆ. ಅಲ್ಲ, ಅಪಸ್ವರ ರಾಜ್ಯಪಾಲರು ಏನು ಕಳಿಸಿದ್ದಾರೆ ಅಂತನ್ನೋದು ನನಗೆ ಆ್ಯಸ್ ಆಫ್ ನೌ ನನಗೆ ಸಮಗ್ರವಾದಂಥ ಮಾಹಿತಿ ಇಲ್ಲ. ಆದರೆ ನಾನು ಇಷ್ಟು ಮಾತ್ರ ಹೇಳ್ತೇನೆ, ನಾನು ಹಲವು ಬಾರಿ ಈ ಪ್ರಶ್ನೆಗಳನ್ನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಅಂದರೆ ಜವಾಬ್ದಾರಿ ಇರೋರು ಒಬ್ಬಿಬ್ಬರು ಪ್ರಮುಖರೇನಿದ್ದಾರೆ ಉತ್ತರ ಕೊಟ್ಟಿಲ್ಲ. ನಾ ಕೇಳೋ ಪ್ರಶ್ನೆ, ನೀವು ಕುಮಾರಸ್ವಾಮಿಗಳ ಬಗ್ಗೆ ನೀವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವ್ರದ್ದು ಕೇಸ್ ಯಾವಾಗಿಂದು? 2005-6 5-6 ಆದ ನಂತರ ನೀವು 13ರಿಂದ 18ರೊಳಗೆ ಯಾರಿದ್ದೀರಿ? ಕಾಂಗ್ರೆಸ್ಸು ಸಿದ್ದರಾಮಯ್ಯ ಇದ್ದರು. 2018ರಾಗ ಕುಮಾರಸ್ವಾಮಿಗೆ, ದೇವೇಗೌಡರಿಗೆ ಕೈಕಾಲು ಹಿಡ್ಕೊಂಡು, ನಮ್ಮ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳೋದಾದ್ರೆ ಕೈಕಾಲು ಹಿಡ್ಕೊಂಡು ಅವ್ರನ್ನ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದ್ರಿ. ಆವಾಗ ಅವ್ರ ಕೇಸ್ ನೆನಪಿರಲಿಲ್ಲನ? ಸಿದ್ದರಾಮಯ್ಯನವ್ರದ್ದು, ಕಾಂಗ್ರೆಸ್ ಪಾರ್ಟಿದು ಮೂಡ ಮತ್ತು ವಾಲ್ಮೀಕಿ ಹಗರಣ ಬಂದ ನಂತರ ನಿಮಗೆಲ್ಲ ನೆನಪಾಗ್ತಾವ ಅಂತಂದ್ರೆ ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಾ ಅಥವಾ ಏನು ಕತೆ ಕಾಯ್ತಾ ಇದ್ದೀರಾ? ಉಳಿದಂತೆ ರಾಜ್ಯಪಾಲರು ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾ ಇದ್ದಾರೆ. 2004ರಿಂದ ಇಲ್ಲಿವರೆಗೆ ನೀವು ಸಿದ್ದರಾಮಯ್ಯನವರ 5 ವರ್ಷ, ಕುಮಾರಸ್ವಾಮಿ ಅವರನ್ನೇ ನೀವೇ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿ, ನಿಮ್ಮವರು ಉಪಮುಖ್ಯಮಂತ್ರಿಯಾಗಿ ಎಲ್ಲವೂ ಆಗಿ 1.5 ವರ್ಷ, ಈಗ 1.5 ವರ್ಷ, ಅಂದರೆ 8 ವರ್ಷಗಳ ಕಾಲ ನೀವೇನೂ ಮಾಡಲಾರ್ದೆ ನಿಮ್ಮದೊಂದು ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟರಂತ ಇದೆಲ್ಲ ಡ್ರಾಮಾ ನಡೆಸಿರಿ ನೀವು.
ಜನ ನಿಮ್ಮ ಡ್ರಾಮಾ ಅರ್ಥ ಮಾಡ್ಕೋತಾರೆ, ನಿಮ್ಮ ನಾಟಕ ಅರ್ಥ ಮಾಡ್ಕೋತಾರೆ. ಇದು ಭಾಳ ದಿವಸ ನಡೆಯಲ್ಲ. ಅಲ್ಲ, ಈಗ ಬಿಜೆಪಿ ಅವರ ವಿರುದ್ಧ ಶುರುವಾಗಿರುವಂಥದ್ದು ನಿಮ್ಮ ವಿಪಕ್ಷ ನಾಯಕರ ಮೇಲೆ ಆರೋಪಗಳು ಬಂದಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಿರಾಣಿ ಅವರ ಮೇಲೆ ಪುನಃ ಎಂ ಬಿ ಪಾಟೀಲ್ ಆರೋಪ ಮಾಡಿರುವಂಥದ್ದು. ಅಲ್ಲಲ್ಲ, ನಾನು ಅದನ್ನೇ ಹೇಳಿದ್ದು. ಇವೆಲ್ಲ ಆರೋಪಗಳು ಯಾವ ಕಾಲದ್ದು? ನಿರಾಣಿ ಮೇಲಿನ ಆರೋಪ 2008ರಿಂದ 2013ರವರೆಗೆ ನಮ್ಮ ಸರ್ಕಾರ ಏನಿತ್ತು ಅವಾಗಿಂದಿದೆ. ಅಲ್ಲ, ಛಲವಾದಿಯವ್ರದ್ದು ಅವರು ಲ್ಯಾಂಡ್ ತೊಗೊಂಡಿದ್ದು 2004ರಲ್ಲಿ. 2004ರಿಂದ ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಇನ್ಸ್ಪೈಟ್ ಆಫ್ ದ್ಯಾಟ್ ರಾಜ್ಯಪಾಲರಿಗೆ ದೂರು ಕೊಟ್ಟರೆ ರಾಜ್ಯಪಾಲರು ಗ್ರೀನ್ ಹೈಡ್ರೋಜನ್ ಮಿಷನನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ಶುರು ಮಾಡಿದ್ದೇವೆ. ಈ ಗ್ರೀನ್ ಹೈಡ್ರೋಜನ್ನು 2030ರವರೆಗೆ 5 ಮಿಲಿಯನ್ ಮೆಟ್ರಿಕ್ ಟನ್ನನ್ನು ಉತ್ಪಾದನೆ ಮಾಡಿ ಒಂದು ಗ್ರೀನ್ ಹೈಡ್ರೋಜನ್ ಹಬ್ ಭಾರತ ಆಗಬೇಕು. ಗ್ರೀನ್ ಹೈಡ್ರೋಜನ್ನು ಮತ್ತು ಅದರ ಡೆರಿವೇಟಿವ್ಸ್ ಅಮೋನಿಯಾ ಇತ್ಯಾದಿ ಇತ್ಯಾದಿ, ಅದರಿಂದ ಈ ಗ್ರೀನ್ ಹೈಡ್ರೋಜನ್ನ ಮುಖಾಂತರ ಒಟ್ಟಾರೆ ಗ್ರೀನ್ ಎನರ್ಜಿ ಏನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ, ಆ ಗ್ರೀನ್ ಎನರ್ಜಿ ಪ್ಲಸ್ ಗ್ರೀನ್ ಹೈಡ್ರೋಜನ್ ಮೂಲಕ ಒಂದು ಸುಸ್ಥಿರವಾದಂಥ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಒಟ್ಟಾರೆ ಈ ಒಂದು ಭೂಮಂಡಲದ ಸುರಕ್ಷತೆಗಾಗಿ ಈ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯ ಇದೆ. ಹಾಗಾಗಿ ಭಾರತ ಇದರಲ್ಲಿ ಒಂದು ಜಾಗತಿಕ ನಾಯಕ ಆಗಿ ಹೊರಹೊಮ್ಮುತ್ತಾ ಇದೆ. ಇಲ್ಲಿಯವರೆಗೆ ಜಗತ್ತಿನಲ್ಲಿ ಯಾವುದೇ ಹೊಸ ಆವಿಷ್ಕಾರಗಳಾದರೂ ಸಹಿತ ಅದು ಜಗತ್ತಿನ ಬೇರೆ ದೇಶದಲ್ಲಿ ಆದ ನಂತರ ನಾವು ಅವ್ರನ್ನ ಕಾಡಿಬೇಡಿ ಟೆಕ್ನಾಲಜಿಯನ್ನು ತಂದು ಭಾರತದಲ್ಲಿ ಶುರು ಮಾಡ್ತಾ ಇದ್ವಿ. ಆದರೆ ಯಾವ ದಿವಸ ಅತ್ಯಂತ ಮುಂದುವರೆದ ದೇಶಗಳು ಗ್ರೀನ್ ಹೈಡ್ರೋಜನ್ನ ಬಗ್ಗೆ ಇನ್ನೋವೇಷನ್ ಆಗಲಿ, ಡಿಸ್ಕವರಿ ಆಗಲಿ, R&D ಶುರು ಮಾಡಿದ್ವು. ಅವತ್ತೇ ನಾವು ಶುರು ಮಾಡಿ ಈಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಹಂತಕ್ಕೆ ಭಾರತ ಬಂದಿದೆ. ಹೀಗಾಗಿ ಜಗತ್ತು ಭಾರತದ ಈ ಶಕ್ತಿಯನ್ನು ಗುರುತಿಸ್ತಾ ಇದೆ. ಸರ್, ಈಗ ಎರಡನೇ ಪಾದಯಾತ್ರೆ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಗ್ತಾ ಇದೆ. ಕೆಲವು ನಾಯಕರನ್ನ 9ನೇ ತಾರೀಕು ಬರಕ್ಕೆ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋಂಥದ್ದು. ಯತ್ನಾಳು ಇರ್ಬೋದು, ಅಶ್ವತ್ಥ ನಾರಾಯಣ ಇರ್ಬೋದು, ಎಲ್ಲರೂ ಬಂದಿದ್ದಾರೆ ಅನ್ನೋಂಥದ್ದು. ನೋಡ್ರಿ, ಮೊದಲನೇ ಪಾದಯಾತ್ರೆ 2ನೇ ಪಾದಯಾತ್ರೆ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಗೃಹ ಮಂತ್ರಿಗಳು ಇತ್ಯಾದಿ ಎಲ್ಲರ ಜೊತೆಗೆ ಮಾತನಾಡಿ ಮುಂದಿನ ಪಾರ್ಟಿ ಮುಂದಿನ ಹೋರಾಟವನ್ನು ಏನು ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತದೆ. ಹಾಗಾಗಿ ಎಲ್ಲರೂ ಕೂಡ ಮಾತುಕತೆಯನ್ನು ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಯಾಕಂದರೆ ಎರಡನೇ ಪಾದಯಾತ್ರೆ ವಿರೋಧ ಭಾಸ ಇರುವಂಥದ್ದು. ಪಕ್ಷದೊಳಗೆ ಇನ್ನೊಂದು ಮಾಡಬೇಕಾ, ಏನು ಕತೆ? ಪಕ್ಷದೊಳಗೆ ಇನ್ನೊಂದಲ್ಲೇ ಇಲ್ಲ. ಈಗ ಇನ್ನೊಂದು ಪಾದಯಾತ್ರೆ ಮಾಡಬೇಕನ್ನುವಂಥ ಅಭಿಪ್ರಾಯ ಇರೋರು ಹೇಳಿದ್ದಾರೆ. ಪಕ್ಷದ ವೇದಿಕೆಯಲ್ಲೇ ಮಾಡ್ತೀವಿ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೇಳೇ ಮಾಡ್ತೀವಿ. ಇಲ್ಲ, ಈಗ ಅವರು ಈಗಾಗಲೇ 2-3 ಪಿಟಿಷನ್ ರಾಜ್ಯಪಾಲರ ಕಡೆ ಬೇರೆ ಬೇರೆದವರು ದೂರನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅದನ್ನು ಪರಿಶೀಲನೆ ಮಾಡ್ತಾರೆ. ಇಷ್ಟು ಬೇಗ ಅದಕ್ಕೆ ರಿಯಾಕ್ಷನ್ ಕೊಡೋದು ಅದು ಟೂ ಅರ್ಲಿ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಈಗ ಬಿಜೆಪಿ ಅವರ ಸಂಧಿ ಶುರುವಾಗಿದೆ. ಅಲ್ಲ, ಅಪಸ್ವರ ರಾಜ್ಯಪಾಲರು ಏನು ಕಳಿಸಿದ್ದಾರೆ ಅಂತನ್ನೋದು ನನಗೆ ಆ್ಯಸ್ ಆಫ್ ನೌ ನನಗೆ ಸಮಗ್ರವಾದಂಥ ಮಾಹಿತಿ ಇಲ್ಲ. ಆದರೆ ನಾನು ಇಷ್ಟು ಮಾತ್ರ ಹೇಳ್ತೇನೆ, ನಾನು ಹಲವು ಬಾರಿ ಈ ಪ್ರಶ್ನೆಗಳನ್ನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಅಂದರೆ ಜವಾಬ್ದಾರಿ ಇರೋರು ಒಬ್ಬಿಬ್ಬರು ಪ್ರಮುಖರೇನಿದ್ದಾರೆ ಉತ್ತರ ಕೊಟ್ಟಿಲ್ಲ. ನಾ ಕೇಳೋ ಪ್ರಶ್ನೆ, ನೀವು ಕುಮಾರಸ್ವಾಮಿಗಳ ಬಗ್ಗೆ ನೀವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವ್ರದ್ದು ಕೇಸ್ ಯಾವಾಗಿಂದು? 2005-6 5-6 ಆದ ನಂತರ ನೀವು 13ರಿಂದ 18ರೊಳಗೆ ಯಾರಿದ್ದೀರಿ? ಕಾಂಗ್ರೆಸ್ಸು ಸಿದ್ದರಾಮಯ್ಯ ಇದ್ದರು. 2018ರಾಗ ಕುಮಾರಸ್ವಾಮಿಗೆ, ದೇವೇಗೌಡರಿಗೆ ಕೈಕಾಲು ಹಿಡ್ಕೊಂಡು, ನಮ್ಮ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳೋದಾದ್ರೆ ಕೈಕಾಲು ಹಿಡ್ಕೊಂಡು ಅವ್ರನ್ನ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದ್ರಿ. ಆವಾಗ ಅವ್ರ ಕೇಸ್ ನೆನಪಿರಲಿಲ್ಲನ? ಸಿದ್ದರಾಮಯ್ಯನವ್ರದ್ದು, ಕಾಂಗ್ರೆಸ್ ಪಾರ್ಟಿದು ಮೂಡ ಮತ್ತು ವಾಲ್ಮೀಕಿ ಹಗರಣ ಬಂದ ನಂತರ
ನಿಮಗೆಲ್ಲ ನೆನಪಾಗ್ತಾವ ಅಂತಂದ್ರೆ ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಾ ಅಥವಾ ಏನು ಕತೆ ಕಾಯ್ತಾ ಇದ್ದೀರಾ? ಉಳಿದಂತೆ ರಾಜ್ಯಪಾಲರು ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾ ಇದ್ದಾರೆ. 2004ರಿಂದ ಇಲ್ಲಿವರೆಗೆ ನೀವು ಸಿದ್ದರಾಮಯ್ಯನವರ 5 ವರ್ಷ, ಕುಮಾರಸ್ವಾಮಿ ಅವರನ್ನೇ ನೀವೇ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿ, ನಿಮ್ಮವರು ಉಪಮುಖ್ಯಮಂತ್ರಿಯಾಗಿ ಎಲ್ಲವೂ ಆಗಿ 1.5 ವರ್ಷ, ಈಗ 1.5 ವರ್ಷ, ಅಂದರೆ 8 ವರ್ಷಗಳ ಕಾಲ ನೀವೇನೂ ಮಾಡಲಾರ್ದೆ ನಿಮ್ಮದೊಂದು ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟರಂತ ಇದೆಲ್ಲ ಡ್ರಾಮಾ ನಡೆಸಿರಿ ನೀವು. ಜನ ನಿಮ್ಮ ಡ್ರಾಮಾ ಅರ್ಥ ಮಾಡ್ಕೋತಾರೆ, ನಿಮ್ಮ ನಾಟಕ ಅರ್ಥ ಮಾಡ್ಕೋತಾರೆ. ಇದು ಭಾಳ ದಿವಸ ನಡೆಯಲ್ಲ. ಅಲ್ಲ, ಈಗ ಬಿಜೆಪಿ ಅವ್ರ ವಿರುದ್ಧ ಶುರುವಾಗಿರುವಂಥದ್ದು ನಿಮ್ಮ ವಿಪಕ್ಷ ನಾಯಕರ ಮೇಲೆ ಆರೋಪಗಳು ಬಂದಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಿರಾಣಿ ಅವ್ರ ಮೇಲೆ ಪುನಃ ಎಂ ಬಿ ಪಾಟೀಲ್ ಆರೋಪ ಮಾಡಿರುವಂಥದ್ದು. ಅಲ್ಲಲ್ಲ, ನಾನು ಅದನ್ನೇ ಹೇಳಿದ್ದು. ಇವೆಲ್ಲ ಆರೋಪಗಳು ಯಾವ ಕಾಲದ್ದಿದು? ನಿರಾಣಿ ಮೇಲಿನ ಆರೋಪ 2008ರಿಂದ 13ರವರೆಗೆ ನಮ್ಮ ಸರ್ಕಾರ ಏನಿತ್ತು ಅವಾಗಿಂದಿದೆ. ಅಲ್ಲ, ಛಲವಾದಿಯವ್ರದ್ದು ಅವರು ಲ್ಯಾಂಡ್ ತೊಗೊಂಡಿದ್ದು 2004ರಲ್ಲಿ. 2004ರಿಂದ ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಇನ್ಸ್ಪೈಟ್ ಆಫ್ ದ್ಯಾಟ್ ರಾಜ್ಯಪಾಲರಿಗೆ ದೂರು ಕೊಟ್ಟರೆ ರಾಜ್ಯಪಾಲರು ವಿವರಣೆ